ತಾವೇನ್ ನೋಡ್ತಾ ಇದ್ದೀರಾ? ಇವತ್ತು ಇಡೀ ತಾಲೂಕಿನಲ್ಲೇ ಒಂದು ಹಬ್ಬದ ವಾತಾವರಣ. ಅದು ನೋಡ್ತಾ ಇದೀವಿ ನಾವು. ಕೇಸರಿ ಶಾಲುಗಳು ಹಾಕೊಂಡು ಇವತ್ತು ನಮ್ಮೆಲ್ಲ ಪೌರೋಹಿತ್ಯ ಮಾಡುವಂತ ತಾಲೂಕಿನ ಹಾಗೂ ಹೋಬಳಿ ಘಟಕದ ಎಲ್ಲರೂ ಕೂಡ ಇಲ್ಲಿದ್ದಾರೆ. ಇವತ್ತು ನೀವೇನು ಬಂದೂರಿನಲ್ಲಿ ಒಂದು ತಾಲೂಕು ಮಟ್ಟದ ಒಂದು ಉದ್ಘಾಟನಾ ಕಾರ್ಯಕ್ರಮ, ಅದು ಶಿವಾರ್ಚಕರ ಉದ್ಘಾಟನಾ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿದ್ದಾರೆ. ಜೊತೆಗೆ ತಾಲೂಕು ಮಟ್ಟದಲ್ಲದೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಆಯ್ಕೆ ಕೂಡ ಆಗುತ್ತೆ. ಹಾಗೆ ಎಲ್ಲರೂ ಕೂಡ ಇವತ್ತು ಬಂದೂರಿನ ಚೌಟ್ರಿನಲ್ಲಿ ಇವತ್ತು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರನ್ನು ಕಾಯ್ತಾ ಇದ್ದಾರೆ. ತಾವೇನು ನೋಡ್ತಾ ಇದ್ದೀರಿ, ಇವತ್ತು ತಾಲೂಕು ಮಟ್ಟದ ಏನು ಧಾರ್ಮಿಕ ದತ್ತಿ ಇಲಾಖೆಯಿಂದ ಆಗಿರುವಂತಹ ಒಂದು ಸಂಘಟನೆ ಕೂಡ ಇವತ್ತು ಬಲವಾಗಿರುವಂಥದ್ದು. ಹಾಗೆಯೇ ಆ ಸಂಘಟನೆಗೆ ಬಲವಾಗಿರುವಂತಹ ನಿಟ್ಟಿನಲ್ಲೇ ಎಲ್ಲ ತಾಲೂಕಿನ ಪೌರೋಹಿತ್ಯ ಮಾಡುವಂತಹ ಎಲ್ಲ ಅರ್ಚಕರಿಂದ ಕೂಡ ಬಂದಿದ್ದಾರೆ. ಹಾಗಾಗಿ ತಾವು ನೋಡ್ತಾ ಇರೋಂಥದ್ದು ಇದೇ. ಗೆಸ್ಟ್ ಬಂದ್ರ ಒಬ್ರು ಕರ್ಕೊಂಬನ್ನಿ ಸಾಕು, ತಾವೆಲ್ಲ ಇಲ್ಲೇ ರೀ. ಈಗ ಗೆಸ್ಟ್ ಬಂದವರು ಯಾರು ಸರ್? ಅವರು ರಾಜ್ಯಾಧ್ಯಕ್ಷರು ಬಂದಿದ್ದಾರೆ. ಇವತ್ತು ಧಾರ್ಮಿಕ ದತ್ತಿ ಇಲಾಖೆ ಏನು ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಸಮಾವೇಶ ಕೂಡ ಮಾಡ್ತಾ ಇದೆ. ಹಾಗಾಗಿ ಅದೇ ನಿಟ್ಟಿನಲ್ಲಿ ಬಂದಂತಹ ರಂಗರಾಜ್ ಅವ್ರ ಸರ್ ರಾಜ್ಯಾಧ್ಯಕ್ಷರು ಕೂಡ ಇದೇ ತಾನೇ ಆಗಮಿಸಿದ್ದಾರೆ. ನೋಡಿ ಇವತ್ತು ಎಷ್ಟು ಬಲವಾಗಿದೆ ಅಂತಂದ್ರೆ ತಾಲೂಕಿನಲ್ಲಿ ಧಾರ್ಮಿಕ ದತ್ತಿ ಇಲಾಖೆಗೆ ಇವತ್ತು ಬರಮಾಡ್ಕೊಂಡಂತಹ ರಾಜ್ಯಾಧ್ಯಕ್ಷರು ಕೂಡ ಬಂದಿದ್ದಾರೆ. ಇನ್ನೇನು ಕೆಲವು ಕ್ಷಣದಲ್ಲಿ ತಾಲೂಕು ಅಧಿಕಾರಿ ವರ್ಗ ಕೂಡ ಬರುತ್ತೆ. ಧಾರ್ಮಿಕ ದತ್ತಿ ಇಲಾಖೆಯ ತಾಲೂಕು ಅಧಿಕಾರಿ ವರ್ಗ ಕೂಡ ಬಂದು ಉದ್ಘಾಟನೆ ಮೂಲಕ ಇವತ್ತು ಬನ್ನೂರು ಹಾಗೂ ತಾಲೂಕು ಮಟ್ಟದ ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡುವಂಥದ್ದು, ಹಾಗೆಯೇ ಕಾರ್ಯಕ್ರಮಕ್ಕೂ ಕೂಡ ಚಾಲನೆ ಕೊಡುವಂಥದ್ದು. ಸಂಘಟನೆ ಬಹಳ ಬಲವಾಗಿದೆ. ಹಾಗೆಯೇ ಇದೇ ತಾನೇ ಬಂದಂತಹ ರಾಜ್ಯ ಅಧ್ಯಕ್ಷರಾದಂತಹ ಇವತ್ತು ಆಗಮಿಸಿರೋದು ಬನ್ನೂರಿಗೆ ವಿಶೇಷವಾಗಿ. ಸರ್ ಬನ್ನಿ ಸರ್. ಬನ್ನಿ ಸರ್. ನಮ್ಮ ಬನ್ನೂರಿಗೆ ಸ್ವಾಗತ. ಬನ್ನೂರು ನಾಗರಾಜ್ ಅಂತ, ಹಾಗೇನೆ ವಿಶ್ವ ಹಿಂದೂ ಪರಿಷತ್ತು, ಮೈಸೂರು ಜಿಲ್ಲಾ ಗೌರಕ್ಷಕ ಪ್ರಮುಖ. ಸರ್ ಇವತ್ತು ಕಾರ್ಯಕ್ರಮಕ್ಕೆ ತಾವು ಅಷ್ಟು ದೂರದಿಂದ ಆಗಮಿಸ್ತೀರಾ, ಇಟ್ಕೋತೀವಿ ಸರ್, ಏನು ಹೇಳ್ತೀರಾ ಸರ್? ಎಲ್ಲ ದೈವಾನುಗ್ರಹ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಅರ್ಚಕರು ಆ ದೇವರು ಮೈಮುಟ್ಟಿ ಪೂಜೆ ಮಾಡ್ತಾರೆ. ಆ ಭಗವಂತನ ಆಶೀರ್ವಾದ, ಆ ಭಗವಂತನ ಕೃಪೆ ರಿಮೋಟು ಆ ಭಗವಂತನ ಕೈಲಿದೆ. ಅವನೆಲ್ಲರನ್ನೂ ಒಗ್ಗಟ್ಟು ಮಾಡಿದ್ದಾನೆ. ಒಂದು ಸಭೆ ಮಾಡೋಕ್ಕೆ ಹೇಳಿದ್ದಾನೆ. ಅವರವರ ಕುಂದುಕೊರತೆಗಳನ್ನು ಈ ಪ್ರಜಾಪ್ರಭುತ್ವ ದೇಶದಲ್ಲಿ ಸರ್ಕಾರಕ್ಕೆ ಮುಟ್ಟಿಸ್ಬೇಕು. ನಮ್ಮ ಬೇಡಿಕೆಗಳ ಬಗ್ಗೆ ನಾವು ಮಾತಾಡಬೇಕು. ಮನೆ ಒಳಗೆ ಸಂಸಾರದಲ್ಲಿ ಏನು ಕಷ್ಟ ಸುಖ ನಾಲ್ಕು ಗೋಡೆಗಳ ಮಧ್ಯೆ ಗಂಡ ಹೆಂಡತಿ ಮಕ್ಕಳು ಚರ್ಚೆ ಮಾಡ್ತಾರೆ. ಹಾಗೆ ನಮ್ಮ ಸಹೋದರರು ನಾವು ನೆಗೆಟಿವ್ ಪಾಸಿಟಿವ್ ಒಂದು ಚರ್ಚೆ ಮಾಡಿ ನಾವು ನಮ್ಮ ಕುಂದುಕೊರತೆಗಳನ್ನು ಸರಿ ಮಾಡ್ಕೊಳ್ಳೋದ್ರ ಬಗ್ಗೆ, ಸರ್ಕಾರಕ್ಕೆ ತಿಳಿಸೋದ್ರ ಬಗ್ಗೆ, ನಮ್ಮಲ್ಲಿ ಏನು ಸರಿ ಮಾಡ್ಕೊಳ್ಳೋಕೆ ಸಾಧ್ಯ, ನಮ್ಮ ಸಂಸ್ಕೃತಿ ಏನು, ನಮ್ಮ ಧರ್ಮ ಏನು, ನಮ್ಮ ಆಚಾರ ವಿಚಾರಗಳೇನು, ಬೆಳಗಾಗಿದ್ರೆ ಜನ ಏನು ಯೋಚನೆ ಮಾಡ್ತಾರೆ, ನಾವು ಏನು ಕೊಡಬೇಕು, ಏನು ತಗೋಬೇಕಾಗುತ್ತೆ. ಸರ್ ಮಧ್ಯ ನಾನು ಮಾತಾಡ್ತೀನಿ ಸರ್. ಸಾರಿ, ಏನು ಅಂತಂದ್ರೆ ಇಡೀ ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆಗಳಲ್ಲಿರುವಂತಹ ಪುಣ್ಯ ಅಧಿಕಾರಿಗಳು ತಸ್ತೀಕರಣ ಕೊಡೋಕೆ ಬಹಳ ಸದಸ್ಯರ ತಮಗೂ ಕೂಡ ಗೊತ್ತಿದೆ, ರಾಜ್ಯ ಸರ್ಕಾರ ಕೂಡ ಗೊತ್ತಿದೆ. ಯಾಕೆ ಅಷ್ಟೆಲ್ಲ ನಮ್ಮ ಅರ್ಚಕರಿಗೆ ತೊಂದರೆ ಕೊಡ್ತಾರೆ ಅನ್ನೋದು ಕೂಡ ಯಕ್ಷ ಪ್ರಶ್ನೆ. ನಿಮ್ಮ ರಾಜ್ಯ ಸಂಘಟನೆ ಏನು ಈ ಫಲವಾಗಿ ನೀವು ಕೈಗೊಳ್ತೀರಾ? ಅವರ ವಿರುದ್ಧವಾಗಿ ಇರುವಂತಹ ಸಮಸ್ಯೆಗಳ ಬಗ್ಗೆ ಏನು ಹೇಳ್ತೀರಾ? ಇವಾಗ ಇರ್ತಕ್ಕಂಥ ಮುಜರಾಯಿ ಮಂತ್ರಿಗಳು ತುಂಬ ಒಳ್ಳೆಯವರು, ಭಾಳ ಒಳ್ಳೆ ಮಿನಿಸ್ಟ್ರು. ಅವರು ಕೆಲವರು ಹೇಳ್ತಾರೆ ರೈಟ್ ಪರ್ಸನ್ ಇನ್ ದ ರಾಂಗ್ ಸೈಡ್ ಅಂತ. ನನಗದು ಬೇಡ ಆ ವಿಚಾರ. ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ. ಯಾವುದೇ ವಿಚಾರ ಇದೆ ಎಷ್ಟೊತ್ತು ಜನ ಫೋನ್ ಮಾಡಲಿ, ನಾನು ಬೆಳಿಗ್ಗೆ ಮಾತಾಡ್ತೀನಿ, ಫೋನ್ ಕೊಡೋರಿಗೆ ಅಂತ. ಹಂಗೆ ಹಾಗಾಗಿ ಇವತ್ತು ಮಂತ್ರಿ ಮಹಾಶಯರೆಲ್ಲ ಕರೆಕ್ಟ್ ಆಗಿದ್ದಾರೆ ಸರ್. ಇವತ್ತು ಯಾವತ್ತೂ ನಾನು ಹೇಳ್ತಾ ಇರ್ತೀನಿ, ಜನಪ್ರತಿನಿಧಿಗಳಿಗೆ ಹೆಸರು ಬರಬೇಕು ಅಂದ್ರೆ ಅಧಿಕಾರಿಗಳು ಕೆಲಸ ಮಾಡಬೇಕು ಅಂತ ನಾನು ಯಾವತ್ತೂ ಹೇಳ್ತಾ ಇದ್ದೆ. ಅದೇ ತರ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಇಲ್ಲಿ. ಆಯ್ತಾ, ಎಲ್ಲಾ ವರ್ಗದವ್ರಿಗೂ ಇವತ್ತು ತಸ್ತೀಕರಣ ತಗೊಳಕ್ಕೆ ಬಹಳ ಶ್ರಮ ಪಡಬೇಕು. ಕೆಲವರು ಕಮಿಷನ್ ಕೊಡಬೇಕು ಅಂತ ಕೂಡ ಹೇಳ್ತಾರೆ. ರಾಜ್ಯದಲ್ಲಿ ನಾಟ್ ಓನ್ಲಿ ನರಸೀಪುರ ಅಥವಾ ಮೈಸೂರು ಜಿಲ್ಲೆ ಅಲ್ಲ, ಇಡೀ ರಾಜ್ಯದ ಸಮಸ್ಯೆ ಇದಾಗಿದೆ. ತಮ್ಮ ರಾಜ್ಯ ಕಾರ್ಯಕರ್ತರಾಗಿದ್ದು, ತಮ್ಮ ರಾಜ್ಯ ಸಂಘಟನೆಗಳು ಇದ್ರ ಪರವಾಗಿ ಏನು ಹೋರಾಟ ಮಾಡ್ತೀರಾ, ಅಥವಾ ಅವ್ರಿಗೇನ ಒಂದು ಬುದ್ಧಿವಾದ ಹೇಳೋದನ್ನ ಆಗುತ್ತಾ? ಸರ್ಕಾರದ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಗಮನಕ್ಕೆ ತರಬೇಕು, ಸರ್ಕಾರದ ಗಮನಕ್ಕೆ ತರಬೇಕು, ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಬೇಕು. ಅವ್ರಿಗೆ ನಮ್ಮ ರಿಕ್ವೆಸ್ಟ್ ಅನ್ನ ಹೇಳಬೇಕು, ಅಲ್ಲಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಹೇಳಬೇಕು, ನೆಗೆಟಿವ್ ಪಾಸಿಟಿವ್ ನಾವು ಎಕ್ಸ್ಪ್ಲೈನ್ ಮಾಡಬೇಕು. ಅದನ್ನೊಂದು ಸರಿಯಾದ ದಾರಿಗೆ ತರಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕೆಂದ್ರೆ ಕೆಲವೊಂದು ತಾಲೂಕು ಆಫೀಸ್ಗಳಲ್ಲಿ 20 ವರ್ಷ 30 ವರ್ಷ ಗೂಟ ಪಡ್ಕೊಂಡವ್ರೆ. ಆಯ್ತಾ, ಅದೇ ಅಧಿಕಾರಿಗಳು, ಆಯ್ತಾ, ಧಾರ್ಮಿಕ ಅಧಿಕಾರಿಗಳು, ಅವ್ರನ್ನ ಚೇಂಜ್ ಮಾಡೋ ಕೆಲಸಗಳಾಗಬೇಕು. ಯಾಕೆಂದ್ರೆ ನಿಮ್ಮ ಹಾವಭಾವ ಪ್ರತಿಯೊಂದು ಗುಣಗಳು ಕೂಡ ಗೊತ್ತಿರುತ್ತೆ. ಅದನ್ನ ವೀಕ್ನೆಸ್ ಆಗಿ ಇವತ್ತು ಸರ್ಕಾರದಿಂದ ಬರುವಂತ ಸಂಬಳನ ಲೇಟ್ ಮಾಡೋದು, ಬೇಜವಾಬ್ದಾರಿ ಮಾಡೋದು, ಅದನ್ನೆಲ್ಲ ತಿಳ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಯಾಕೆ ಅವ್ರನ್ನೇ ಉಳಿಸ್ಕೊಂಡಿರುವಂತದ್ದು ತಾಲೂಕು ಆಡಳಿತ? ನಮ್ಮಲ್ಲೊಂದು ಗಾದೆ ಇದೆ, ಯಥಾ ರಾಜ ತಥಾ ಪ್ರಜೆ ಅಂತ. ಸೊ ಆದ್ರಿಂದ ಉತ್ತರ ಅಲ್ಲೇ ಇದೆ. ಮುಂದಿನ ದಿನಗಳ ಸರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು ಸರ್. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ? ಇವತ್ತು ನಮ್ಮ ಸಂಘಟನೆ ಬಗ್ಗೆ, ನಮ್ಮ ಮುಂದಿನ ಆಗು ಹೋಗುಗಳ ಬಗ್ಗೆ, ಮುಂದಿನ ಬೆಳವಣಿಗೆ ಬಗ್ಗೆ, ಮುಂದಿನ ನಮ್ಮಲ್ಲಿ ಏನೇನು ಆಗಬೇಕು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು.
ಮತ್ತೊಮ್ಮೆ ಸ್ವಾಗತ. ವೀಕ್ಷಕ, ತಾವು ನೋಡ್ದಂಗೆ ಇವತ್ತು ಇಲ್ಲಿ ನಾವೇನ್ ನೋಡ್ತಾ ಇದೀವಿ, ಇವತ್ತು ಬಹಳ ದೊಡ್ಡ ಮಟ್ಟದ ಒಂದು ಬಲ ಇದೆ ತಾಲೂಕು ಮಟ್ಟದಲ್ಲಿ. ಇವತ್ತು ಇಷ್ಟು ಅರ್ಚಕರೊಂದವರು ಇನ್ನೂ ಕೂಡ ಇದ್ದಾರೆ. ಇವತ್ತೇನು ಕೇವಲ ಇಷ್ಟೇ ಜನ ಅಲ್ಲ, ಸಾವಿರಾರು ಜನ ಇರುವಂತ ಒಂದು ತಾಲೂಕು ಮಟ್ಟದಲ್ಲ. ಒಂದು 192 ಹಳ್ಳಿ ಇದೆ ನಮ್ಮ ನರಸೀಪುರ ತಾಲೂಕಿಗೆ. 192 ಹಳ್ಳಿಲಿ ಕಡಿಮೆ ಅಂದ್ರೆ ಒಂದೊಂದು ಹಳ್ಳಿಲಿ 4 ದೇವಸ್ಥಾನ ಇದೆ. ಅವರೆಲ್ಲ ಬಂದು ಸೇರ್ಕೊಂಡ್ರೆ ಇವತ್ತು ದೊಡ್ಡ ಶಕ್ತಿನೇ ಕೂಡ ಆಗುತ್ತೆ. ಅದನ್ನೆಲ್ಲ ಒಂದುಗೂಡಿಸುವಂತ ಕೆಲಸ ರಾಜ್ಯಾಧ್ಯಕ್ಷರಿಗೆ ಆಗುತ್ತೆ, ಹಾಗೆ ಸಂಬಂಧಪಟ್ಟಂತ ತಾಲೂಕು ಆಡಳಿತಕ್ಕೆ ಕೂಡ ಆಗುತ್ತೆ. ಜೊತೆಗೆ ಇಲ್ಲಿ ಸಂಘಟನೆ ಮಾಡಿರುವಂತ ಎಲ್ಲರೂ ಕೂಡ ಇವತ್ತು ಬಹಳ ಹಬ್ಬದ ವಾತಾವರಣ ಕೂಡ ಮಾಡಿರುವಂತದ್ದು. ಇನ್ನೇನು ಕೆಲವು ಕ್ಷಣದಲ್ಲಿ ಕಾರ್ಯಕ್ರಮ ಕೂಡ ಉದ್ಘಾಟನೆ ಆಗುತ್ತೆ. ನಮಸ್ಕಾರ. ಉದ್ಘಾಟನಾ ಕಾರ್ಯಕ್ರಮ ಕೂಡ ಆಗ್ತಾ ಇದೆ. ಶಿವಪಾರ್ವತಿ ಕಲ್ಯಾಣ ಮಂಟಪ, ಸುನೀತಮ್ಮ ಅವರ ಮನೆಯ ಪಕ್ಕದಲ್ಲಿರುವಂತಹ ಒಂದು ಶಿವಪಾರ್ವತಿ ಕಲ್ಯಾಣ ಮಂಟಪದಲ್ಲಿ ಕೂಡ ಆಗ್ತಾ ಇದೆ. ಇನ್ನೇನು ಕೆಲವು ಕ್ಷಣದಲ್ಲಿ ಕೂಡ ಉದ್ಘಾಟನೆ ಆಗುತ್ತೆ. ಅಧ್ಯಕ್ಷರಾದಂತಹ ಆನಂದ್ ತುರುನೂರು ಅವರು ಕೂಡ ಅಧ್ಯಕ್ಷರಾಗಿದ್ದಾರೆ ಮತ್ತು ಉಪಾಧ್ಯಕ್ಷರು ಚಂದ್ರು ಅವರು ಇದ್ದಾರೆ ಚಾಮನಹಳ್ಳಿ. ಹಾಗಾಗಿ ಒಳ್ಳೆ ಬಲ ಇರುವಂತ ಒಂದು ಸಂಘಟನೆ ಕೂಡ ಆಗಿದೆ. ತಾಲೂಕು ಮುಜರಾಯಿ ಇಲಾಖೆ, ದೇವಾಲಯಗಳ ಅರ್ಚಕರು ಮತ್ತು ನೌಕರರು ಸಂಘ ಕೂಡ ಸೇರ್ಕೊಂಡಿರುವಂತದ್ದು. ಒಂದು ವಿಪರ್ಯಾಸ ಏನು ಅಂತಂದ್ರೆ, ಇಷ್ಟೆಲ್ಲ ಬೆಳವಣಿಗೆ ಆದ್ರೂ ಕೂಡ ಇಲ್ಲಿ ಈ ಒಂದು ಒಗ್ಗಟ್ಟಿನ ಮಂತ್ರ ಬರಬೇಕು. ನಾನು ಆಗ್ಲೇ ಹೇಳ್ದಂಗೆ ಇಡೀ ರಾಜ್ಯದಲ್ಲಿ ಈ ತಸ್ತೀಕರಣ ಏನಿದೆ ಅದು ನಿಜವಾಗ್ಲೂ ಕರೆಕ್ಟಾಗಿ ಸೇರುವಂತದ್ದಾಗಬೇಕು. ಯಾವುದೇ ರೀತಿಯ ಕಮಿಷನ್ ಹೊಡೆತ ಇಲ್ದೇನೆ, ಅಧಿಕಾರಿಗಳು ಕಮಿಷನ್ ಭಾಗ್ಯ ಮಾಡ್ಕೊಳ್ದೇನೆ ಈ ಎಲ್ಲ ಅರ್ಚಕರು ಕೂಡ ತಲುಪಿಸಬೇಕು, ಅತಿ ಬೇಗ ಕೂಡ ತಲುಪಿಸಬೇಕು. ಯಾಕಂದ್ರೆ ಇವತ್ತು ಬಹಳ ಕಷ್ಟ ಇದೆ ಇವ್ರು ಜೀವನ ಮಾಡೋದು. ನಾನು ಕೂಡ ವಿಶ್ವ ಹಿಂದೂ ಪರಿಷತ್ತಿನ ಮೈಸೂರು ಜಿಲ್ಲಾ ಗೋರಕ್ಷಕ್ ಪ್ರಮುಖನಾಗಿ ಆಗ್ರಹ ಮಾಡ್ತೀನಿ. ನಿಮ್ಮ ತಾಲೂಕುಗಳಲ್ಲಿ ಮುಂದಿನ ದಿನಗಳಲ್ಲಿ ಇವ್ರ ಜೊತೆ ಸೇರ್ಕೊಂಡು ನಾವು ಕೂಡ ಹೋರಾಟ ಮಾಡೋಕೆ ನಿಂತ್ಕೋತೀವಿ. ಹಾಗೇನೆ ತಾವೇ ನೋಡ್ತಾ ಇದ್ರೆ ಇವತ್ತು ಅರ್ಚಕರಿಂದ ಬಹಳ ಕಷ್ಟದಲ್ಲಿ ಇದೆ ಇಡೀ ರಾಜ್ಯದಲ್ಲಿ. ಹಾಗಾಗಿ ರಾಜ್ಯ ಸಂಘಟನೆಗಳು ಇವತ್ತು ತಾಲೂಕು ಮಟ್ಟದಲ್ಲಿ ಇಳಿಬೇಕು. ತಾಲೂಕು ಮಟ್ಟದಲ್ಲಿ ಇಳಿದು ಅವ್ರ ಯೋಗ್ಯತೆಗಳನ್ನ ಅಳತೆ ಹಾಕಿ ಯಾವ ಅಧಿಕಾರಿಗಳು ಕೆಲಸ ಮಾಡಲ್ಲ ಅವ್ರನ್ನ ವಜಾ ಮಾಡಬೇಕು. 30 ವರ್ಷ 20 ವರ್ಷ ಗೂಟ ಪಡ್ಕೊಂಡಿರುವಂತ ಅಧಿಕಾರಿಗಳನ್ನ ವಜಾ ಮಾಡಿ ತೆಗೆದು ಬಿಸಾಕ್ಬೇಕು. ಇದೆಲ್ಲ ಗೊತ್ತಿರುತ್ತೆ ತಾಲೂಕು ಅಧಿಕಾರಿಗಳಿಗೆ, ಸಂಬಂಧಪಟ್ಟಂತ ಜನಪ್ರತಿನಿಧಿಗಳಿಗೆ. ಯಾಕೆ ಮಾಡಲ್ಲ ಅನ್ನೋದು ಕೂಡ ಯಕ್ಷ ಪ್ರಶ್ನೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಕೂಡ ನಾನು ಆಶಿಸ್ತೀನಿ. ನಮಸ್ಕಾರ.